ಎಲ್ಲರಿಗೂ ನಮಸ್ಕಾರ. ಕಳೆದ ತರಗತಿಯಲ್ಲಿ ಕೃಷ್ಣಾ ನದಿಯ ಬಗ್ಗೆ ತಿಳ್ಕೊಂಡೆವು. ಈ ಹಿಂದಿನ ತರಗತಿ ತುಂಗಭದ್ರಾ ನದಿಯ ಬಗ್ಗೆ ತಿಳ್ಕೊಳ್ಳೋಣ. ಆದರೆ ಕರ್ನಾಟಕದ ಈಶಾನ್ಯಕ್ಕೆ ಹರಿಯುವ ನದಿ ಯಾವ ನದಿಯಾಗಿರುತ್ತಂದ್ರೆ ಅದು ತುಂಗಭದ್ರಾ ನದಿಯಾಗಿರುತ್ತೆ. ಕೃಷ್ಣಾ ನದಿಯ ಉಪನದಿಗಳಲ್ಲಿ ದೊಡ್ಡ ಉಪನದಿ ಯಾವುದಂದ್ರೆ ಅದು ತುಂಗಭದ್ರಾ ನದಿಯಾಗಿರುತ್ತೆ. ಕೃಷ್ಣಾ ನದಿಗಳಲ್ಲಿ ದೊಡ್ಡದಂತ ಉಪನದಿ ಯಾವುದಂದ್ರೆ ಅದು ತುಂಗಭದ್ರಾ ನದಿಯಾಗಿರುತ್ತೆ. ಇನ್ನೊಂದು, ಕೃಷ್ಣಾ ನದಿಯಲ್ಲಿ ಅತ್ಯಂತ ಉದ್ದವಾದ ಉಪನದಿ ಯಾವುದಂದ್ರೆ ಅದು ಭೀಮಾ ನದಿಯಾಗಿರುತ್ತೆ. ಕೃಷ್ಣಾ ನದಿಯ ಅತ್ಯಂತ ಉದ್ದವಾದ ನದಿ ಯಾವುದಂದ್ರೆ ಅದು ಭೀಮಾ ನದಿ. ಕೃಷ್ಣಾ ನದಿಯ ಉಪನದಿಯಲ್ಲಿ ಅತ್ಯಂತ ದೊಡ್ಡ ನದಿ ಯಾವುದಂದ್ರೆ ಉಪನದಿ ಯಾವುದಂದ್ರೆ ಅದು ತುಂಗಭದ್ರಾ ಉಪನದಿಯಾಗಿರುತ್ತೆ. ಹಾಗಾದ್ರೆ ತುಂಗಭದ್ರಾ ನದಿಯ ಜಲಾಶಯ ಯಾವುದಂತಂದ್ರೆ ನೋಡಲಿ, ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮಲ್ಲಾಪುರ ಡ್ಯಾಮ್ ಜಲಾಶಯ. ಅದಕ್ಕೆ ಇನ್ನೊಂದು ಹೆಸರೇನೆಂದ್ರೆ ಪಂಪಾ ಸಾಗರ ಎಂದು ಕೂಡ ಕರೆಯುತ್ತಾರೆ. ಅಂದ್ರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮಲ್ಲಾಪುರ ಡ್ಯಾಮ್ ಇನ್ನೊಂದು ಹೆಸರೆಂದ್ರೆ ಪಂಪಾ ಸಾಗರ ಎಂದು ಕೂಡ ಕರೆಯುತ್ತಾರೆ. ಹಾಗಾದ್ರೆ ತುಂಗಭದ್ರಾ ನದಿಯ ದಡದಲ್ಲಿ ಐತಿಹಾಸಿಕ ಸ್ಥಳ ಯಾವುದಂದ್ರೆ ಅದು ಹಂಪಿ ಸಾಮ್ರಾಜ್ಯವು ಐತಿಹಾಸಿಕ ಸ್ಥಳ ಆಗಿದೆ. ಹಂಪಿಯು ಕೂಡ ತುಂಗಭದ್ರಾ ದಂಡೆಯಲ್ಲಿ ಐತಿಹಾಸಿಕ ಸ್ಥಳವಾಗಿದೆ. ಹಾಗಾದ್ರೆ ತುಂಗಭದ್ರಾ ನದಿಯು ಕೃಷ್ಣಾ ನದಿಯನ್ನು ಎಲ್ಲಿ ಸೇರುತ್ತದೆ ಅಂದ್ರೆ, ಕೃಷ್ಣಾ ನದಿಯು ಮತ್ತು ತುಂಗಭದ್ರಾ ನದಿಯು ಆಂಧ್ರ ಪ್ರದೇಶದ ಕರ್ನೂಲ್ ಎಂಬ ಜಿಲ್ಲೆಯಲ್ಲಿ ಅದು ಸಂಗಮ ಆಗುತ್ತದೆ. ಹಾಗಾದ್ರೆ ತುಂಗಭದ್ರಾ ನದಿಯು ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ, ತುಂಗಭದ್ರಾ ನದಿಯು ಎರಡು ನದಿಗಳಾಗಿದೆ. ಒಂದು ತುಂಗಾ ನದಿ, ಇನ್ನೊಂದು ಭದ್ರಾ ನದಿ. ಹಾಗಾದ್ರೆ ತುಂಗಾ ನದಿಯ ಉಗಮ ಎಲ್ಲಿ ಆಯ್ತಂದ್ರೆ, ತುಂಗಾ ನದಿಯ ಉಗಮ ಚಿಕ್ಕಮಗಳೂರಿನ ಬಾಬಾ ಬುಡನಗಿರಿ ಬೆಟ್ಟದ ಗಂಗಾ ಮೂಲದ ನಾಗತೀರ್ಥ ಎಂಬಲ್ಲಿ ಉಗಮವಾಯಿತು. ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನಗಿರಿ ಬೆಟ್ಟದ ಗಂಗಾ ಮೂಲದ ನಾಗತೀರ್ಥದಲ್ಲಿ ತುಂಗಾ ನದಿಯು ಉಗಮವಾಯಿತು. ಹಾಗಾದರೆ ಭದ್ರಾ ನದಿಯು ಎಲ್ಲಿ ಉಗಮವಾಯಿತು ಅಂದ್ರೆ, ಭದ್ರಾ ನದಿಯು ಕುದುರೆಮುಖದ ವರಹ ತೀರ್ಥದಲ್ಲಿ ಉಗಮವಾಯಿತು. ಕುದುರೆಮುಖ ಇರುವುದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಹಾಗಾದ್ರೆ ಭದ್ರಾ ನದಿಗೆ ಒಂದು ಜಲಾಶಯವಿದೆ. ಅದು ಯಾವಂದ್ರೆ ಲಕ್ಕವಳ್ಳಿ ಜಲಾಶಯ. ಲಕ್ಕವಳ್ಳಿ ಡ್ಯಾಮ್ ಅದು ಭದ್ರಾ ನದಿಗೆ ಸ್ಥಾಪನೆಯಾಗಿದೆ. ಅದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಹಾಗಾದರೆ ತುಂಗಾ ಮತ್ತು ಭದ್ರಾ ನದಿಯು ಸಂಗಮ ಆಗುವ ಸ್ಥಳ ಯಾವುದಂದ್ರೆ ಕೂಡಲಿ ಎಂಬ ಊರಿನಲ್ಲಿ ಈ ಸಂಗಮವಾಗುತ್ತದೆ. ಅದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಹಾಗಾದರೆ ಈ ತರನು ಮಾಡ್ಕೋಬಹುದು. ತುಂಗಾ ನದಿಯ ಉಗಮ ಚಿಕ್ಕಮಗಳೂರು ಜಿಲ್ಲೆ ಬಾಬಾನ ಬುಡನಗಿರಿ ಬೆಟ್ಟ ಗಂಗಾ ಮೂಲದ ನಾಗತೀರ್ಥದಲ್ಲಿ ಉಗಮವಾಯಿತು. ಹಾಗಾದ್ರೆ ತುಂಗಾ ನದಿಯ ವಿಶೇಷತೆ ಏನಿದು ಅಂದ್ರೆ, ಇಲ್ಲಿ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಕರು ಶಂಕರಾಚಾರ್ಯರು ಅವರ 4ನೇ ಪೀಠ ಶಾರದಾ ಪೀಠ ತುಂಗಾ ನದಿಯ ದಡದಲ್ಲಿ ಸ್ಥಾಪನೆಯಾಗಿದೆ. ಹಾಗಾದ್ರೆ ಹೆಚ್ಚಿನ ಮಾಹಿತಿಯಾಗಿ 4 ಪೀಠಗಳು ಯಾವುದಂತಂದ್ರೆ, ಉತ್ತರಕ್ಕೆ ನೋಡಿ, ಉತ್ತರಕ್ಕೆ ಉತ್ತಿರಮಠ, ಅದು ಉತ್ತರಾಖಂಡ್ ರಾಜ್ಯದಲ್ಲಿದೆ. ಪಶ್ಚಿಮಕ್ಕೆ ದ್ವಾರಕ ಪೀಠ, ಅದು ಗುಜರಾತ್ ರಾಜ್ಯದಲ್ಲಿದೆ. ಪೂರ್ವಕ್ಕೆ ಜಗನ್ನಾಥ ಪೀಠ, ಅದು ಒಡಿಶಾ ರಾಜ್ಯದಲ್ಲಿದೆ. ದಕ್ಷಿಣಕ್ಕೆ ಶಾರದಾ ಪೀಠ, ಇದು ತುಂಗಾ ನದಿಯ ದಡದಲ್ಲಿದೆ. ಏನು ಹಾಗಾದ್ರೆ ಈ ತರ ಚಾಟ್ ಮಾಡ್ಕೊಂಡ್ರೆ ತುಂಬಾ ಇದಾಗುತ್ತೆ. ಹಾಗಾದ್ರೆ ತುಂಗಭದ್ರಾ ನದಿಯ ಉಪನದಿಗಳು ಮತ್ತು ಜಲಾಶಯಗಳು ಮತ್ತು ಜಿಲ್ಲೆಗಳು ಯಾವ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಕ್ರಮ ಸಂಖ್ಯೆ ಉಪನದಿಗಳು, ಜಲಾಶಯ, ಜಿಲ್ಲೆ. ಓಕೆನಾ? ಹಾಗಾದ್ರೆ ಫಸ್ಟ್ ವೇದವತಿ ನದಿ ಮತ್ತು ಹಗರಿ ನದಿ, ಈ ಎರಡೂ ನದಿಗಳಲ್ಲಿ ಸ್ಥಾಪನೆಯಾದ ಜಲಾಶಯ ಅಂದ್ರೆ ಡ್ಯಾಮ್ ಅಂದ್ರೆ ವಾಣಿ ವಿಲಾಸ ಸಾಗರ ಜಲಾಶಯ. ಇದು ಏಷ್ಯಾದ
ಮೊದಲ ಜಲಾಶಯ ಆಗಿರುತ್ತೆ. ಅದು ವಾಣಿ ವಿಲಾಸ ಸಾಗರ. ಇದು ನಿರ್ಮಾಪಕರು ಅಂದ್ರೆ ದಿವಾನರು ಶೇಷಾದ್ರಿ ಅಯ್ಯರ್ ಇವರು ಸ್ಥಾಪನೆ ಮಾಡಿದರು. ಇದು ಏಷ್ಯಾದ ಮೊದಲ ಜಲಾಶಯ ಯಾವುದಂದ್ರೆ ವಾಣಿ ವಿಲಾಸ ಸಾಗರ. ಇನ್ನೊಂದು ವಾಣಿ ವಿಲಾಸ ಸಾಗರಕ್ಕೆ ಭಾರತದ ಭೂಪಟ ಹೋಲುವ ಜಲಾಶಯ ಆಗಿರುತ್ತೆ. ಅಂದ್ರೆ ಯಾವ ಯಾವ ಜಲಾಶಯವು ಭಾರತ ಭೂಪಟವನ್ನು ಹೋಲುತ್ತದೆ ಅಂತಂದ್ರೆ ಅದು ವಾಣಿ ವಿಲಾಸ ಸಾಗರ ಜಲಾಶಯ ಎಂದು ಕರೀತಾರೆ. ಹಾಗಾದ್ರೆ ವಾಣಿ ವಿಲಾಸ ಸಾಗರ ಜಲಾಶಯ ಇರುವುದು ಜಿಲ್ಲೆ ಯಾವುದಂದ್ರೆ ಅದು ಚಿತ್ರದುರ್ಗ ಜಿಲ್ಲೆಯಾಗಿರುತ್ತದೆ. ಎರಡನೆಯದು ವೃಷಭಾವತಿ ನದಿ. ವೃಷಭಾವತಿ ನದಿ ಅದು ಬೆಂಗಳೂರು ನಗರ ಯಾವ ನದಿಯ ದಡದಲ್ಲಿದೆ ಅಂದ್ರೆ ಅದು ವೃಷಭಾವತಿ ನದಿಯ ದಡದಲ್ಲಿದೆ ಬೆಂಗಳೂರು ನಗರ. ಅದ ಅಂಬ್ಲಿಗೋಳ ಈ ಜಲಾಶಯ ಆಗಿರುತ್ತದೆ. ಅದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಮೂರನೇದು ವರದಾ ನದಿ. ವರದಾ ನದಿಯು ವಿಶೇಷತೆ ಏನೆಂದ್ರೆ ಬನವಾಸಿ ಕದಂಬರು ಈ ವರದಾ ನದಿಯ ದಡದಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರು, ಅಂದ್ರೆ ಇಲ್ಲೇ ಹುಟ್ಟಿದ್ರು ಅಂತ ಅರ್ಥ. ಅದು ದಂಡಾವತಿ ಯೋಜನೆ. ವರದಾ ನದಿಗೆ ಜಲಾಶಯ ಯಾವುದಂದ್ರೆ ದಂಡಾವತಿ ಯೋಜನೆ. ಅದು ಇರುವುದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಓಕೆನಾ. ವರದಾ ನದಿಯ ಇನ್ನೊಂದು ಉಪನದಿ ಯಾವುದಂದ್ರೆ ಧರ್ಮ ನದಿ. ಧರ್ಮ ನದಿಗೆ ಜಲಾಶಯ ಧರ್ಮ ಜಲಾಶಯ. ಅದು ಇರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಕುಮಾದ್ವತಿ ನದಿಗೆ ಜಲಾಶಯ ಆಂಜನಪುರ ಜಲಾಶಯ. ಅದು ಇರುವುದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಆನಂತರ ಸುವರ್ಣಮುಖಿ ನದಿ ಅದು ಜಲಾಶಯ ಯಾವುದಂದ್ರೆ ಗಾಯತ್ರಿ ಜಲಾಶಯ. ಗಾಯತ್ರಿ ಜಲಾಶಯ ಇರುವುದು ಜಿಲ್ಲೆ ಯಾವುದಂದ್ರೆ ಚಿತ್ರದುರ್ಗ. Thank you so much.